ಸಾರಿಕಾ ಕಣ್ಗಳಲ್ಲಿ ನೀರುಕ್ಕಿತ್ತು. ಅವಳು ಅಳ್ತಾ ಇರಲಿಲ್ಲ, ಕಣ್ಣೀರು ಮಾತ್ರ ತಾನಾಗಿ ಸುರಿತಿತ್ತು. ಅಭಿ, ಏನಾಯಿತು ಸಾರಿಕಾ, ವಾಟ್ ಯು ವಾಂಟ್ ಅಂತ ಸ್ನೇಹಿತನೊಬ್ಬ ಕೇಳ್ದಂತೆ ಕೇಳ್ದ. ಸಾರಿಕಾ ತುಂಬ ಮೆಲ್ಲಗೆ ಏನೋ ಹೇಳಿದ್ಲು. ಅಭಿಗೆ ಕೇಳಿಸ್ಲಿಲ್ಲ. ಅಭಿ, ಸರಿಯಾಗಿ ಹೇಳು ಸಾರಿಕಾ ಅಂತ ಮತ್ತೆ ಕೇಳ್ಕೊಂಡ. ಆಗ ಸಾರಿಕಾ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಹಸುವಾಗ್ತಾ ಇದೆ ಅಂತ ಅಂದ್ಲು. ಇಡೀ ತನ್ನ ಜೀವಮಾನದಲ್ಲಿ ಇದೇ ಮೊದಲ ಬಾರಿಗೆ ಹಸಿದವರೊಬ್ಬರನ್ನ ಹತ್ತಿರದಿಂದ ನೋಡಿದ್ದ ಅಭಿ. ಹಸಿವು ಅಂದ್ರೇನು ಅಂತ ಸಿನಿಮಾದಲ್ಲಿ ನೋಡಿ ಅವ್ರಿವ್ರ ಮಾತಲ್ಲಿ ಕೇಳಿ ಮಾತ್ರ ಗೊತ್ತಿದ್ದ ಅಭಿ ಎದುರು ಹಸಿದ ಹೆಣ್ಣೊಬ್ಬಳು ಅಸಹಾಯಕಳಾಗಿ ಕೂತಿದ್ಲು. ಅದು ಯಾಕೋ ಏನೋ ಅಭಿ ಕರಳು ಚುರುಕಂತು. ಕುಡಿದ ಮಲ್ಲು ಮುಕ್ಕಾಲು ಪಾಲು ಇಲ್ಲದೆ ಹೋಯ್ತು. ಸರಿ, ಏನಾದರೂ ತರ್ತೀನಿರು ಅಂತ ಹೇಳಿ ಅಡಿಗೆ ಮನೆಗೆ ಬಂದು ನೋಡಿದ್ರೆ ಅವನು ತನಗಾಗಿ ಅಂತ ತರಿಸಿದ್ದು ಅರ್ಧ ತಿಂದೋತು ಚೆನ್ನಾಗಿಲ್ಲ ಅಂತ ಬಿಸಾಡಿದ್ದ ಬಿರಿಯಾನಿ ಅಡುಗೆ ಮನೆ ಡಸ್ಟ್ಬಿನ್ ಸೇರಿತ್ತು. ಅದೇನಾದರೂ ಇದ್ದಿದ್ರೆ ಸಾರಿಕಾಗೆ ಒಂದು ಹೊತ್ತಿನ ಊಟ ಆಗ್ತಾಯಿತ್ತು. ಈಗ ಮನೇಲಿ ಏನೂ ಇರಲಿಲ್ಲ. ಏನನ್ನಾದರೂ ಆರ್ಡರ್ ಮಾಡೋಣ ಅಂತ ಫುಡ್ ಡೆಲಿವರಿ ಆ್ಯಪ್ ತೆಗೆದು ನೋಡ್ದ. ಆದರೆ ಈಗ ಆರ್ಡರ್ ಮಾಡಿದ್ರೆ ಅದು ಬರೋಕ್ಕೆ ಇನ್ನೂ 1 ತಾಸು ಬೇಕಿತ್ತು. ಅದ್ರ ಬದಲು ತಾನೇ ಹೋಗಿ ಏನಾದರೂ ತರೋದು ಬೆಟರ್ ಅಂದ್ಕೊಂಡ. ಸಾರಿಕಾ ಹತ್ರ ಬಂದು, ಸಾರಿಕಾ, ಸಾರಿ, ಮನೇಲಿ ಏನೂ ಇಲ್ಲ, ನೀನು ರೆಸ್ಟ್ ಮಾಡ್ತಾಯಿರು, ನಾನು ಈಗ ಹೋಗಿ ಏನಾದರೂ ತರ್ತೀನಿ ಜೋಪಾನ ಅಂತ ಹೇಳಿ ತನ್ನ ಆಡಿ ಕಾರ್ ತೊಗೊಂಡು ಹತ್ತಿರದ ಹೋಟೆಲ್ ಕಡೆ ಹೊರಟ. ಹೋಗೋ ದಾರಿಯಲ್ಲಿ ಒಂದೇ ಚಿಂತೆ, ನಾನು ನಿಜಕ್ಕೂ ನಾನೇನಾ ಅಂತ. ಹುಡುಗಿ ಕಂಡ್ರೆ ಸಾಕು, ಅವಳ ಮಾಂಸ ಖಂಡಗಳನ್ನೆಲ್ಲ ಮುದ್ದೆ ಆಗುವಂತೆ ಒದ್ದೆ ಹಾಕಿಸಿ ಸುಖದ ಅಮಲಿನಲ್ಲಿ ತೇಲ್ತಾ ಕಣ್ಣೀರಡುವಂತ ಮಾಡೋ ನಾನು ಇವತ್ತು ಅವಳ ಕಣ್ಣೀರಿಗೆ ಹೀಗೆ ಮರಳಾದ್ನಲ್ಲ ಅಂತ ಅನ್ನಿಸ್ತಾಯಿತ್ತು. ಬೇರೆ ಯಾವುದಾದ್ರೂ ಹುಡುಗಿ ಆಗಿದ್ದಿದ್ರೆ ಈ ಹೊತ್ತಿಗೆ ಸಾಕು ಅಂತ ಆರ್ತವಾಗಿ ಬೇಡ್ಕೊಳ್ಳೋ ತನಕ ಬಿಡದೆ ಬೇಟೆ ಆಡ್ತಿದ್ದ ಅಭಿ ಸಾರಿಕಾಳ ಮೌನಕ್ಕೆ ಸೋತು ಕಟ್ಟು ಬಿದ್ದಿದ್ದ. ಯಾವುದಾದ್ರೂ ಹುಡುಗಿ ಎದುರು ಬಂದರೆ ಅಭಿ ಮೊದಲಿಗೆ ನೋಡ್ತಿದ್ದಿದ್ದೆ ಅವಳ ಕೂಚುಗಳನ್ನ. ಆದರೆ ಸಾರಿಕಾಳನ್ನು ನೆನ್ಪು ಮಾಡಿಕೊಂಡ್ರೆ ಅವಳ ಕಣ್ಣುಗಳು ಮಾತ್ರನೇ ನೆನಪಾಗ್ತಾಯಿತ್ತು. ಅವಳಲ್ಲಿ ಇಷ್ಟವಾದ ತುಟಿ, ತೊಡೆ, ಸೊಂಟ ಇದ್ಯಾವುದು ನೆನಪಿಗೆ ಬರ್ತಿರ್ಲಿಲ್ವಲ್ಲ ಅಂತ ಅಭಿ ತನ್ನೊಳಗೆ ತಾನೇ ಆಶ್ಚರ್ಯಗೊಂಡ. ಅಷ್ಟರಲ್ಲಿ ಒಂದು 3 ಸ್ಟಾರ್ ಹೋಟೆಲ್ ಕಾಣಿಸ್ತು. ಹೋದವನೇ ಸಾರಿಕಾಗೋಸ್ಕರ 2-3 ಥರದ ಫುಡ್ ಪಾರ್ಸೆಲ್ ಕಟ್ಟಿಸ್ಕೊಂಡ ಮನೆ ಕಡೆ ಹೊರಟ. ಬರೋ ದಾರಿ ತುಂಬ ಅಭಿ ಆಲೋಚನೆ ಒಂದೇ, ಸಾರಿಕಾಗೆ ಊಟ ಮಾಡಿಸಿ ನೆಮ್ಮದಿಯಾಗಿ ಮಲ್ಗೋಗ್ಬಿಡ್ಬೇಕು. ಬೆಳಗ್ಗೆ ಎದ್ದ ಕೂಡಲೇ ಅವಳ ಜೊತೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಮೊದಲ ಕದನ ನಡೆಸಬೇಕು. ಒಟ್ಟಿಗೆ ಬೆತ್ತಲೆ ಸ್ನಾನ ಮಾಡಬೇಕು. ಅವಳು ಮನ್ಮಥಳಾಗಿ ಮತ್ತೆ ಕಣ್ಣೀರುವಂತೆ ಮಾಡಬೇಕು ಅಂದ್ಕೊಂಡು ಮನೆಗೆ ಬಂದ. ಅವನು ಹಾಗೆ ಅಂದ್ಕೊತಾ ಇದ್ದರೆ ಅವನ ಮನಸ್ಸೇ ಅವನಿಗೆ ಬೈತಿರೋ ಹಾಗೆ ಭಾಸ ಆಗ್ತಾಯಿತ್ತು. ತಾನೇಕೆ ಇಷ್ಟು ವಿಚಲಿತನಾಗಿದ್ದೀನಿ, ಅದು ಕೂಡ ಒಬ್ಬಳು ಕಾಲ್ಗಳಿಗೋಸ್ಕರ ಅಂತ ಯೋಚನೆ ಮಾಡ್ತಾ ಮನೆ ತಲುಪ್ತ. ಕೈಯಲ್ಲಿ ಪಾರ್ಸಲ್ ಇಟ್ಕೊಂಡು ಸಾರಿಕಾ ಇದ್ದ ರೂಮಿಗೆ ಬಂದು ನೋಡಿದ್ರೆ, ಅರೆ ಸಾರಿಕಾ ಇಲ್ಲೇ ಇರ್ತೀನಿ ಅಂದವಳು ಏನಾದ್ಲು? ಗೊತ್ತು ಗುರಿ ಇಲ್ಲದ ಜಾಗದಲ್ಲಿದ್ದವಳು ಮರೆಯಾಗಿ ಹೋಗಿದ್ದಲ್ಲಿಗೆ ಉತ್ತರ ಹುಡುಕೋಕೆ ಸಿದ್ಧನಾದ ಅಭಿ. ಮರಳಿ ಬಂದ ಮಂದಾರ. ಅಭಿ ಸಾರಿಕಾಗೋಸ್ಕರ ಫುಡ್ ತರಕ್ಕೆ ಹೋಗೋ ಅಷ್ಟರಲ್ಲಿ ಸಾರಿಕಾಲಿ ಇರಲಿಲ್ಲ. ರೂಮ್, ಬಾತ್ರೂಮ್, ಗಾರ್ಡನ್ ಏರಿಯಾ, ಟೆರೆಸ್ ಎಲ್ಲ ಕಡೆ ಹುಡ್ಕಾಡ್ದ. ಸ್ವಿಮ್ಮಿಂಗ್ ಪೂಲ್ ಸುತ್ತಲೂ ನೋಡ್ದ. ಎಲ್ಲೂ ಸಾರಿಕಾ ಕಾಣಲಿಲ್ಲ. ತಕ್ಷಣವೇ ರಾಜನಿಗೆ ಫೋನ್ ಮಾಡ್ದ. ಅವನು ಕೂಡ ಫೋನ್ ರಿಸೀವ್ ಮಾಡಲಿಲ್ಲ. ಅಭಿ ಯಾಕೋ ಆ ತಂಪು ಹೊತ್ತಲ್ಲೂ ಬೆವರ್ತಿದ್ದ. ಅಷ್ಟಕ್ಕೂ ಅಭಿ ಆ ಕಡೆ ಹೋದಾಗ ಈ ಕಡೆ ಆಗಿದ್ದೇನು ಅಂದರೆ, ಯಾವತ್ತೂ ಇಲ್ಲದ ಅಭಿ ಇವತ್ತೇ ಮಾಡಬೇಕಿದ್ದ ಕೆಲಸ ಅರ್ಧಕ್ಕೆ ಬಿಟ್ಟು ಮನೆ ಬಿಟ್ಟು ಅರ್ಧ ರಾತ್ರಿಲೆಲ್ಲೋ ಹೋಗಿದ್ದನ್ನು ರಾಜು ನೋಡಿದ. ಅವನು ಹಾಗೆ ಹೋಗೋನಲ್ಲ. ಹಾಗಿದ್ರೆ ಸಾರಿಕಾ ಏನು ಎಡ್ವರ್ಟ್ ಮಾಡಿರಲೇಬೇಕು ಅಂತ ರಾಜನಿಗೆ ಅರ್ಥ ಆಯಿತು. ಹೇಳಿ ಕೇಳಿ ಕಸುಬಿಗೆ ಹೊಸಬ್ಳು, ಏನು ಗೊತ್ತಿಲ್ಲ ಅನ್ನೋ ಹಾಗೆ ಬಿಹೇವ್ ಮಾಡೋ ಹುಡುಗಿ. ಅಭಿನ ಅದು ಹೇಗೆ ಹ್ಯಾಂಡಲ್ ಮಾಡ್ತಾಳೋ ಏನೋ ಅಂತ ನೋಡೋಕ್ಕೆ ಅವತ್ತು ಅಭಿ ಫಾರ್ಮ್ ಹೌಸ್ ಎದುರಿಗೆ ಕಾಯ್ತಾ ನಿಂತಿದ್ದ. ಬೇರೆ ಯಾವುದಾದ್ರೂ ಹುಡುಗಿ ಆಗಿದ್ದಿದ್ರೆ ಅವನಿಗೆ ಟೆನ್ಷನ್ ಇರ್ತಾ ಇರಲಿಲ್ಲ. ಈಗ ನೋಡಿದ್ರೆ ಅಭಿ ಹೊರಟೆ ಹೋದ. ಹೀಗಾಗೋಕ್ಕೆ ಸಾರಿಕಾ ಏನು ಮಾಡಿದ್ಲೋ ಏನು ಅರಿಯಾದ ಹುಡುಗಿಗೆ ಅಭಿ ಏನು ಮಾಡಿದ್ನೋ ಏನೋ. ಹೀಗೆ ಹತ್ತಾರು ಅನುಮಾನಗಳು ರಾಜನ ತಲೆಯೊಳಗೆ ಗಿರ್ಕಿ ಹೊಡಿತಾಯಿತ್ತು. ಅದೇನಾಯಿತೋ ನೋಡೋಣ ಅಂತ ರಾಜು ಮನೆಯೊಳಗೆ ಹೋದ. ಅರೆ ಬರೆ ಬಟ್ಟೆ ತೊಟ್ಟು ಮೈ ಮೇಲೆ ಎಚ್ಚರವಿಲ್ಲದವಳಂತೆ ಮಲಗಿದ್ಲು ಸಾರಿಕಾ. ಕಪ್ಪು ತುಂಡುಡಿಗೆಯಲ್ಲಿ ಕಚ್ಚಿ ತಿನ್ನಬೇಕು ಅನ್ಸೋ ಹಾಗೆ ಮಲಗಿದ್ದ ಸಾರಿಕಾಳನ್ನು ನೋಡಿ ರಾಜನಿಗೆ ತಳಮಳ ಶುರುವಾಯಿತು. ಆದರೆ ಅವನು ಪಕ್ಕಾ ಪ್ರೊಫೆಷ್ನಲ್. ಸುಸ್ತಾಗಿ ಮಲಗಿರೋಳನ್ನ ನಿಧಾನವಾಗಿ ಎತ್ಕೊಂಡ್ಬಂದು ತನ್ನ ಕಾರಿನ ಹಿಂದಿನ ಸೀಟ್ನಲ್ಲಿ ಮಲಗಿಸ್ದ. ಕಾರ್ ತೊಗೊಂಡು ಹೊರಟೆ ಹೋದ. ಅವನು ಹೋದ 50 ನಿಮಿಷಗಳ ನಂತರ ಅಭಿ ಬಂದು ಹುಡುಕ್ತ. ಆ ರಾತ್ರಿ ಇಡೀ ಚಟ್ಪಡಿಸ್ತಲೇ ಇದ್ದ ಅಭಿ.
ಸಾರಿಕಾಳ ಕಣ್ಗಳೇ ಪದೇ ಪದೇ ನೆನಪಾಗ್ತಿತ್ತು. ಜಿಂಕೆ ಅಂತ ಕಣ್ಣು, ಆ ಕಣ್ಣುಗಳಲ್ಲಿ ಏನೋ ಅಮಾಯಕತೆ, ಅಸಹಾಯಕತೆ, ಯಾವುದೋ ಕಷ್ಟದ ಮಡುವಲ್ಲಿ ಬಿದ್ದಿದ್ದೀನಿ, ನೀನೇ ನನ್ನ ಕಾಪಾಡಬೇಕು ಅನ್ನೋ ದೀನತೆ ಆ ಕಣ್ಗಳಲ್ಲಿ ಕಾಡ್ತಾಯಿತ್ತು. ಅಭಿ, ಛೇ, ಯಾವಳು ನಂಗೆ ಹಿಂಗೆ ಕಾಡಿಲ್ಲ, ಇವಳು ಯಾಕೆ ಈ ಪರಿ ನೆನಪಾಗ್ತಾ ಇದ್ದಾಳೆ? ಶಿ ಈಸ್ ನಥಿಂಗ್ ಬಟ್ ಎ ಬಿ ಛೇ, ಇಲ್ಲ, ಹಾಗನ್ನಲ್ಲ, ಅವಳು ಎಲ್ಲರ ಹಾಗಲ್ಲ. ನನಗೆ ಸಾರಿಕಾ ಬೇಕು. ಅವಳು ಕಣ್ಣು ನೋಡ್ತಾ ಆ ಕಣ್ಣುಗಳು ಹೇಳೋ ಕತೆ ಕೇಳಬೇಕು. ಎಲ್ಲಿದ್ದಾಳವಳು ಅಂತ ತನ್ನ ತಾನೇ ಮಾತಾಡ್ಕೊಂಡ. ಅರ್ಧ ರಾತ್ರಿ ಕಳೆದು ಬೆಳಗಾಗೋಕ್ಕೆ ಶುರುವಾಯಿತು. ಅಭಿ ಮಾತ್ರ ನಿದ್ದೆ ಇಲ್ಲದೆ ಸ್ವಿಮ್ಮಿಂಗ್ ಪೂಲ್ ಕಟ್ಟೆ ಮೇಲೆ ನಿದ್ರೆಗೆ ಜಾರಿದ್ದ. ಜಯಂತಿ, ಥೂ ಪಾಪಿ, ರೆಗ್ಯುಲರ್ ಕಸ್ಟಮರ್ನೇ ಹಾಳು ಮಾಡೋಕ್ಕೆ ನೋಡ್ತೀಯಲ್ಲೇ, ಇವಳನ್ನ ಯಾಕೋ ಅಪ್ಪನ ಹತ್ರ ಕಳಿಸ್ದೆ ಅಂತ ಸಾರಿಕಾ ಮಾಡಿದ ಕೆಲಸಕ್ಕೆ ಜಯಂತಿ ರಾಜು ಮೇಲೆ ರೇಗಾಡಿದ್ಲು. ರಾಜು, ಇಲ್ಲಕ್ಕ, ಫ್ರೆಶ್ ಮಾಲ್ ಸಿಕ್ಕಿದ್ರೆ ಹೇಳು, ನೀನು ಕೇಳಿದಷ್ಟು ಕೊಡ್ತೀನಿ ಅಂತ ಹೇಳಿದ್ದ ಸಾರು. ಅದಕ್ಕೆ ಇವಳು ಕರ್ಕೊಂಡು ಹೋದೆ. ಹಿಂಗಾಯ್ತು. ಅವಾಗಿಂದ ಫೋನ್ ಮಾಡ್ತೇನೆ ಯಪ್ಪ, ನಾನೇ ಎತ್ತಂಗಿಲ್ಲ ಅಂತ ದೊಡ್ಡ ತಪ್ಪು ಮಾಡಿದವನು ಹಾಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಂಥರ ಮಾತಾಡ್ದ. ಜಯಂತಿ, ಫಸ್ಟು ಗಿರಾಕಿಗೆ ಫೋನ್ ಮಾಡು, ಇನ್ನು ಅರ್ಧ ಗಂಟೆಯಲ್ಲಿ ಮಾಲ್ ತರ್ತೀನಿ ಅಂತ ಹೇಳಿಬಿಡು. ಬೇರೆ ಪಾರ್ಟಿ ಸಿಕ್ಕಿದ್ರೆ ಆ ಮನುಷ್ಯ ನಮ್ಮನ್ನು ನೋಡ್ತಾನೆ ತಿರ್ಗಾ. ವ್ಯಾಪಾರದಲ್ಲಿ ನಿಯತ್ತಿರಬೇಕು, ಮುಚ್ಚುಮರೆ ಇರಬಾರ್ದು, ಹಿಂಗೈತೆ ಸಿಚುವೇಶನ್ ಅಂತ ಹೇಳ್ಬಿಡು ಅಂತ ಆದೇಶ ಕೊಟ್ಲು ಜಯಂತಿ. ರಾಜು ಅಭಿಗೆ ಫೋನ್ ಮಾಡ್ದ. ಆಗಷ್ಟೇ ನಿದ್ದೆ ಹತ್ತಿದ್ದ ಅಭಿ ಫೋನ್ ಡಿಸ್ಪ್ಲೇ ಮೇಲೆ ಪಿಂಗ್ ಅಂತ ಕಾಣಿಸ್ಕೊಂಡಿದ್ದೆ ತಡ. ರಾಜು, ಎಲ್ಲೋ ಹುಡುಗಿ ಹುಡುಗಾಟ ಆಡ್ತಾ ಇದೆಯಾ ಅಂತಾರೆ ಇದ್ದ. ಸಾರ್, ಇಲ್ಲ ಸಾರ್, ಹೇಳಿದ್ನಲ್ಲ ಹೊಸ ಹುಡುಗಿ ಅಂತ, ಇವಳಿಗೆ ಏನು ಗೊತ್ತಾಗಲ್ಲ ಸರ್, ನಾನು ರೆಡಿ ಮಾಡಿ ನೆಕ್ಸ್ಟ್ ಟೈಮ್ ಕಳಿಸ್ತೀನಿ, ಈಗ ಬೇರೆ ಐಟಮ್ ತಂದ್ಕೊಡ್ಲಾ ಅಂತ ಕೇಳ್ದ. ನೋ ವೇ, ಐ ವಾಂಟ್ ಹರ್, ನನಗೆ ಅವಳೇ ಬೇಕು, ಈಗಲೇ ಈ ಕ್ಷಣನೇ ಬಾ ಅಂತ ಗಡ್ಸಾಗಿ ಹೇಳ್ದ. ರಾಜು ತಲೆ ಕೆರ್ಕೊಳ್ತಾ ಆ ಕಡೆ ಜಯಂತಿನ ಒಂದ್ಸಲ, ಈ ಕಡೆ ಕುರ್ಚಿ ಮೇಲೆ ಅರಿವಿಲ್ಲದೆ ಮಲಗಿದ್ದ ಸಾರಿಕಾನ ಒಂದ್ಸಲ ನೋಡ್ತಾ, ಸಾರ್, ಅದು ಏನೂ ಪಳಗಿಲ್ಲ ಸಾರ್, ಹುಷಾರು ಬೇರೆ ತಪ್ಪೈತೆ, ಎಚ್ಚರ ಇಲ್ದಂಗೆ ಮಲಗೈತೆ, ಇದ್ರ ಮೇಲೆ ಏನು ಸವಾರಿ ಮಾಡ್ತೀರಾ, ಒಳ್ಳೆ ಪಳಗಿರೋ ಕುದುರೆ ತರ್ತೀನಿ ಬಿಡಿ ಅಂತ ವ್ಯಾಪಾರಸ್ಥನ ಮಾತಾಡ್ದ. ಅಭಿ, ಅವಳು ಬೇಕು, ಅವಳೇ ಬೇಕು, ಲಕ್ಷ ಬಿಸಾಕ್ತೀನಿ, ಆಗುತ್ತೋ ಇಲ್ವೋ? ಕಡ್ಡಿ ಮುರಿದು ಹಾಗೆ ಆಫರ್ ಕೊಟ್ಟಿದ್ದ ಅಭಿ. ನೋ ಅನ್ನೋಕ್ಕೆ ರಾಜು ಮನಸ್ಸು ಒಪ್ಪಿರಲಿಲ್ಲ. ರಾಜು, ಆಯಿತು ಸರ್, ಒಂದು ಅರ್ಧ ಗಂಟೆ ಬರ್ತೀನಿ ಅಂತ ಹೇಳಿ ಫೋನ್ ಇಟ್ಟ. ಅವನ ಎದುರಿಗಿದ್ದ ಜಯಂತಿ ಏನಾಯಿತು ಅಂತ ಸನ್ನೆಲೆ ಕೇಳಿದ್ಲು. ರಾಜು, ಈ ಹುಡುಗಿಗೆ ಹುಷಾರಿಲ್ಲ ಅಂತೀನಿ, ಇವಳೇ ಬೇಕು ಅಂತಾನೆ ಆ ನನ್ನ ಮಗ, ಮೊದಲೇ ಎಚ್ಚರ ಇಲ್ಲ, ಆ ನನ್ನ ಮಗ ಆಡೋ ಆಟನ ತಡೆಯೋಕ್ಕಾಗತ್ತೇನಕ್ಕ, ಈ ಜೀವ ಸಾಯಿಸ್ಕಿಸ್ಬಿಟ್ಟನ ಆಮೇಲೆ ಅಂತ ಅಭಿ ಹಠನ ಶಪಿಸ್ದ ಮಾತಾಡ್ದ. ಆಗ ಜಯಂತಿ, ಸುಖದಲ್ಲೇ ಸಾಯಬೇಕು ಅಂತ ಅವಳು ಹಣೆಯಲ್ಲಿ ಬರೆದಿದ್ರೆ ತಪ್ಸೋಕೆ ನಾನು ಯಾರು, ನೀನು ಯಾರು, ಹೋಗಿ ಹೋಗಾಯಿಸ್ಪ, ಅದೇನೋ ಲಕ್ಷ ಅಂದಂಗಿತ್ತಲ್ಲ, ಅದ್ರ ಮೇಲೆ ಇನ್ನೊಂದು 10-20 ವಸೂಲಿ ಮಾಡು ಅಂತ ಐಡಿಯಾ ಕೊಟ್ಟು ಎದ್ದು ಹೋದ್ಲು ಜಯಂತಿ. ರಾಜು ಸಾರಿಕಾ ಕಡೆ ನೋಡ್ದ. ಅವಳ ಬಗ್ಗೆ ಇಷ್ಟೆಲ್ಲ ಮಾತುಕತೆ ಆಗ್ತಿದ್ರು, ಅವಳು ಮಾತ್ರ ತನಗೂ ಇದಕ್ಕೂ ಸಂಬಂಧನೇ ಇಲ್ದಿರೋ ಹಾಗೆ ಕೂತಿದ್ಲು. ಕಲ್ಲದೆ ರಾಜು ಕೂಡ ಅವಳ ಕಡೆ ಮರುಕದಿಂದ ನೋಡಿದ. ಸಾರಿಕಾ ಮತ್ತೆ ಮನೆಗೆ ಬಂದ್ಲು. ಅವಳನ್ನು ನೋಡ್ತಿದ್ದ ಹಾಗೆ ಅಭಿ ತನ್ನ ಅಮೂಲ್ಯವಾದ ವಸ್ತು ಸಿಕ್ಕಿದಂತಹ ಸಂಭ್ರಮ. ಮುಂದೆ ಏನಾಯಿತು, ಕಥೆಯಲ್ಲಿ ನೆಕ್ಸ್ಟ್ ಟ್ವಿಸ್ಟ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ಕೇಳ್ತಾ ಇರಿ ನಿಮ್ಮ ಲಕ್ಷ್ಮೀರಿಯಾ.